ಓಕೆ ಸರ್, ಈಗ ಯಾವುದೇ ಒಂದು ಬಲಿಷ್ಠ ಪಕ್ಷ ಅಂತ ಹೇಳಿದಾಗ ಅಲ್ಲಿ ನಾಯಕರು, ಆಕಾಂಕ್ಷಿಗಳು, ಸ್ಪರ್ಧಾಳುಗಳು ಹೀಗೆ ಆ ಸಂಖ್ಯೆ ಜಾಸ್ತಿ ಇರುತ್ತೆ. ಈ ಹಿಂಗಿರುವಾಗ ಯಾವ ರೀತಿ ಈ ಸ್ಪರ್ಧೆಯನ್ನ ಅಥವಾ ಚುನಾವಣೆಗಿಂತ ಮುಂಚಿತವಾಗಿ ಎಲ್ಲರನ್ನೂ ಒಂದು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗ್ಬೇಕಾದ ಕೆಲಸ ಇದೆ, ಅದು ಬಹಳ ಸವಾಲಿನ ಕೆಲಸ ಅಂತ ಅನ್ಸಲ್ವಾ? ಹೌದು. ಇಲ್ಲ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂತದೇ ಒಂದು ಸವಾಲಿನ ಕೆಲಸ. ಬಟ್ ಎಲ್ಲರ ಜೊತೆನೂ ಯಾರಿಗೂ ಕೆಟ್ಟದ್ದಂಕರು ಮಾಡಿಲ್ಲ ಇವತ್ತು. ಎಲ್ಲರಿಗೂ ನನ್ನ ಕೈಲಿ ಏನಾಗುತ್ತೆ, ನಾನು ಒಳ್ಳೇದು ಮಾಡಿದ್ದೇನೆ ಹೊರತು ಕೆಟ್ಟದ್ದಂಕರು ಯಾವುದು ಮಾಡಿಲ್ಲ. ಸೊ ಹೀಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಆಮೇಲೆ ಭಾರತೀಯ ಜನತಾ ಪಾರ್ಟಿಯಿಂದ ಅಲ್ಲಿ ಸನ್ಮಾನ್ಯ ಬೊಮ್ಮಾಯಿ ಇರ್ಬೋದು, ಸನ್ಮಾನ್ಯ ಯಡಿಯೂರಪ್ಪನವ್ರು ಇದ್ದಾಗ ಒಳ್ಳೆ ಕೆಲಸಗಳು ಆಗಿದ್ದಾವೆ. ಸೊ ಹೀಗಾಗಿ ಅದು ಆಲ್ರೆಡಿ 20 ವರ್ಷದಿಂದ ಆಲ್ರೆಡಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಬಂದಿದೆ. ಸೊ ಇವಾಗ ಆಬ್ವಿಯಸ್ಲಿ ಪ್ಲಸ್ ಪಾಯಿಂಟ್ ಇದೆ. ಈಗ ಬೈ ಎಲೆಕ್ಷನ್ ಅಂತ ಹೇಳಿದಾಗ ಆಡಳಿತ ಪಕ್ಷದವರು ಬಹಳ ಕಾನ್ಸಂಟ್ರೇಟೆಡ್ ಆಗಿ ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ಇನ್ನಿಲ್ಲದಂತ ಕಸರತ್ತನ್ನ ಮಾಡ್ತಿರ್ತಾರೆ. ಇದು ತಮಗೆ ಎಷ್ಟು ಒಂದು ರೀತಿ ಸವಾಲಿನ ದಿನಗಳಿರ್ಬೋದು ಅಂತ? ಸರ್, ಇವಾಗ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, 20 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಸತತ್ ಗೆಲ್ಕೊಂತ ಬಂದಿದೆ. 4ನೇ ಬಾರಿ, ಈ ಸಲ 5ನೇ ಬಾರಿನೂ ಗೆದ್ದೇ ಗೆಲ್ಲುತ್ತೆ, ಅದು ಸಂಪೂರ್ಣ ವಿಶ್ವಾಸ ನನಗಿದೆ. ಆಮೇಲೆ ಏನಾಗಿದೆ ಅಲ್ಲಿ ಅಂತಂದ್ರೆ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಇರ್ಬೋದು, ಸನ್ಮಾನ್ಯ ಯಡಿಯೂರಪ್ಪನವ್ರು ಇರ್ಬೋದು, ಆಮೇಲೆ ಕೇಂದ್ರದಿಂದ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಒಳ್ಳೆ ಕೆಲಸಗಳನ್ನು ಅಲ್ಲೇ ಜನರಿಗೆ ತಲುಪಿಸಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಅನ್ನೋ ವರ್ಡ್ ಬರ್ತಾ ಇಲ್ಲ. ನಿಜ, ನೀವು ಹೇಳ್ತಾ ಇರೋ ಒಂದ್ ಮಾತನ್ನು ಗಮನಿಸ್ತಾ ಇದ್ದೆ, ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷ ಹೆಚ್ಚು ಗೆದ್ಕೊಂಡು ಬಂದಿದೆ. ಹೌದು. ಆದ್ರೆ ಅಲ್ಲಿ ಒಬ್ಬರೇ ಇದ್ರು. ಹೌದು. ಬಾಬುಗೌಡ ಪಾಟೀಲ್ ಅವರ ಹೆಸರು ಇರಲಿಲ್ಲ. ಹೌದು. ಆ ಹೆಸರನ್ನ ಬಿಜೆಪಿ ಜೊತೆ ಮ್ಯಾಚ್ ಮಾಡೋಕೆ ನೀವೇನೆಲ್ಲ ಕಸರತ್ ನಡೆಸಬೇಕಾಗ್ಬೋದು ಸರ್? ಇವಾಗ ಕಾಂಗ್ರೆಸ್ ನಲ್ಲಿ ಏನು ಕೆಲವೊಂದು ನನ್ನ ಹಿತೈಷಿಗಳು ಇದಾವೆ ಆಲ್ರೆಡಿ. ನಾನು ಆಲ್ರೆಡಿ ಒಂದ್ ರೌಂಡ್ ಮಾತಾಡಿದೀನಿ. ಗೌಡ್ರೆ, ನಮಗೆ ಏನು ಪ್ರಶ್ನೆ ಇಲ್ಲ, ನಿಮಗ್ ಟಿಕೆಟ್ ಸಿಕ್ಕರೆ ನಾವು ಏನಾದ್ರೂ ತ್ಯಾಗ ಮಾಡಕ್ ನಾವು ಸಿದ್ಧ ಇದೀವಿ. ಸೊ ನೀವೇನು ತಲೆ ಕೆಡ್ಸ್ಕೋಬೇಡ್ರಿ, ನೀವು ಫಸ್ಟ್ ಪಾರ್ಟಿಯಿಂದ ಟಿಕೆಟ್ ತಗೊಂಬನ್ನಿ, ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ಅಂದ್ರೆ ನಿಮ್ಗೆ ಎದುರಾಳಿ ಪಕ್ಷದಿಂದನೇ ಸಪೋರ್ಟ್ ಸಿಗ್ತಾ ಇದೆ. ಹೌದು. ನಿಮ್ಗೆ ಎಕ್ಸ್ಟ್ರಾ ಫ್ಯೂಯಲ್ ಇದೆ. ಆಮೇಲೆ ಅಗದಿ ಅನುಭವ ರಾಜಕಾರಣಿ ಆದಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಸೊ ಅವ್ರ ಜೊತೆ ಕೆಲಸ ನಾವು ಮಾಡೋದ್ರಿಂದ ಇನ್ನೂ ಈಸಿ ಆಗುತ್ತೆ. ನಮ್ ಸ್ಟ್ರಾಟಜಿ ಪ್ಲಸ್ ಅವ್ರ ಸ್ಟ್ರಾಟಜಿ, ರಾಜ್ಯಾಧ್ಯಕ್ಷರಂತ ವಿಜಯೇಂದ್ರ ಸ್ಟ್ರಾಟಜಿ 3 ವರ್ಕೌಟ್ ಆಗುತ್ತೆ. ಸೊ ಅಲ್ಲಿ ಈ ಸಲ ಮತ್ತೆ ವಿಜಯ ಪಟಾಕಿ ಹಾರಿಸ್ತೀನಿ. ವಿಜಯ ಪಟಾಕಿ ಹಾರಿಸ್ತೀನಿ ಅಂತ. ಓಕೆ, ಈಗ ಈ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಕಾಂಕ್ಷಿಗಳಿದ್ದಾರೆ, ಅದು ಒಂದು ದೊಡ್ಡ ಸವಾಲಿನ ಕೆಲಸ ಅಂತೀರಿ. ಆದ್ರೆ ನೀವು ಇಲ್ಲಿವರೆಗೂ ಯಾವ ರೀತಿ ಗುರುತಿಸ್ಕೊಂಡ್ ಬಂದಿದ್ದೀರಿ ಇಂಥವ್ರು ಅಂತ ಹೇಳಿ? ಯಾವ ರೀತಿ ಗುರುತಿಸ್ಕೊಂಡ್ ಬಂದಿದ್ರಿ ಆ ಕ್ಷೇತ್ರದ ಜನತೆಗೆ? ಸರ್, ನೀವು ಅಲ್ಲಿ ಆ ಕ್ಷೇತ್ರದಲ್ಲಿ ಅಲ್ಲ, ಎಂಟೈರ್ ಜಿಲ್ಲೆ. ಈಗ ನೋಡಿ, ನನಗೆ ಕೆಲವೊಂದು ಜವಾಬ್ದಾರಿ ಕೊಟ್ಟಿದ್ರು ಬೈ ಎಲೆಕ್ಷನ್ ಅಲ್ಲಿ. ಸೊ ರಾಣೆಬೆನ್ನೂರು ಬೈ ಎಲೆಕ್ಷನ್ ಆಯ್ತು, ಹಾನಗಲ್ ಬೈ ಎಲೆಕ್ಷನ್ ಆಯ್ತು. ನನಗೇನು ಭಾರತೀಯ ಜನತಾ ಪಾರ್ಟಿ ಅಥವಾ ನನಗೆ ಏನ್ ಜವಾಬ್ದಾರಿ ಕೊಟ್ಟಿದ್ರಲ್ಲ, ಸೊ ಆ ಜವಾಬ್ದಾರಿ ಸಂಪೂರ್ಣ ನಿಭಾಯಿಸಿದ್ದೀನಿ. ಪ್ಲಸ್ ಬೈ ಎಲೆಕ್ಷನ್ ಅಂದ ತಕ್ಷಣ ಯಾವ ರೀತಿ ಪ್ರಿಪೇರ್ ಆಗ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಆಲ್ರೆಡಿ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀನಿ. ಯಾಕಂದ್ರೆ ನಾನು ಸನ್ಮಾನ್ಯ ಜಿಲ್ಲಾ ಅಧ್ಯಕ್ಷ ಅರುಣ್ ಕುಮಾರ್ ಜೊತೆ ವರ್ಕ್ ಮಾಡಿದ್ದೀನಿ ರಾಣೆಬೆನ್ನೂರಲ್ಲಿ. ಆಮೇಲೆ ಅಗದಿ ಅನುಭವ ರಾಜಕಾರಣಿ CM ಉದಾಸಿಯರ್ ನಂತರ ಇರೋಂದ್ರೆ ಶಿವರಾಜ್ ಸಜ್ಜನ್ ಜೊತೆ ನಾನು ಹಾನಗಲ್ ಬೈ ಎಲೆಕ್ಷನ್ ಮಾಡಿದ್ದೀನಿ. ಸೊ ನನಗೆ ರಾಜಕೀಯ ಜೀವನ ಏನು ಅನ್ನೋದು ನೋಡ್ಬಿಟ್ಟಿದ್ದೀನಿ. ನೀವು ಚುನಾವಣೆ ಸ್ಪರ್ಧೆ ಮಾಡಿದ್ದು ಒಂದೇ ಸರಿ ಆದ್ರೂ ಕೂಡ ಹೌದು, ತೆರೆ ಹಿಂದೆ ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ಹೌದು. ಆಮೇಲೆ ದಿವಂಗತ CM ಉದಾಸಿಯರ್ ಕೆಲಸ ಕಾರ್ಯಗಳು ನಮ್ಮ ಜಿಲ್ಲೆಯಲ್ಲಿ ಹೇಗಿದ್ವು ಅಂದ್ರೆ, ಇವತ್ತಿಗೂ ಪ್ರಶ್ನಾತೀತ ನಾಯಕರು. ಇವತ್ತಿಗೂ ಎಂಟೈರ್ ನೀವು ಯಾವ ಪಾರ್ಟಿಯರು ಇವತ್ತಿಗೂ ಅವ್ರ ಬಗ್ಗೆ ಒಂದು ಚಕಾ ಶಬ್ದ ಮಾತಾಡಿದ್ರು. ಅಷ್ಟು ಚಂದ ಕೆಲಸ ಮಾಡ್ತಾರೆ ಅವರು. ಸೊ ಅವ್ರ ಗರಡಿಯಲ್ಲಿ ಬೆಳೆದಂತ ನಾವು. ಓಕೆ, ಹಾಗಾಗಿ ಒಂದಿಷ್ಟು ವಿಶ್ವಾಸ ಜಾಸ್ತಿ. ಅಲ್ಲಿ ಸವಣೂರು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಲಿಂಗಾಯತ ಸಮುದಾಯ ಮತ್ತು ಅಲ್ಪಸಂಖ್ಯಾತರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹೌದು ಅಲ್ವಾ? ಇಂತಹ ಸಂದರ್ಭದಲ್ಲಿ ನೀವು ಮುಸಲ್ಮಾನ್ ಬಾಂಧವರ ಜೊತೆ ಹೆಂಗ್ ಗುರುತಿಸ್ಕೊಂಡಿದ್ದೀರಿ? ಇಲ್ಲಿವರೆಗೂ ಯಾವ ರೀತಿ ಐಡೆಂಟಿಫೈ ಮಾಡ್ಕೊಂಡಿದ್ದೀರಿ? ನೋಡಿ, ನಾನು ಭೇದ ಭಾವ ಅಂತ ಯಾವುದು ಮಾಡಿಲ್ಲ. ಅಲ್ಪಸಂಖ್ಯಾತರ ಅಂದ ತಕ್ಷಣ ಕೆಲವೊಂದು ಅಲ್ಲಿಗಳಂತ ಪ್ರಶ್ನೆ ಬರ್ತಾವೆ. ನನ್ನ ಜೊತೆ ಇರೋರೆಲ್ಲರೂ ಅಲ್ಪಸಂಖ್ಯಾತರು. ಇವನ್ ನಮ್ಮ ಊರಲ್ಲಿ ನನ್ನ ತಿಳುವಳಿಕೆ ಮಟ್ಟದಲ್ಲಿ ಸುಮಾರು ಒಂದು 30 ವರ್ಷದ ಕೆಳಗಡೆ ನಮ್ಮ ಗ್ರಾಮ ಪಂಚಾಯತಿ ಕುಂದೂರಲ್ಲಿ ಅಲ್ಪಸಂಖ್ಯಾತರನ್ನ ಯಾರು ಮಾಡಿದಿರಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ. ಸೊ ಫಸ್ಟ್ ನನ್ನ ತಿಳುವಳಿಕೆ ಮಟ್ಟಕ್ಕೆ ನಾನು ಅಲ್ಪಸಂಖ್ಯಾತರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಡಿದ್ದೆ.
ಸೊ ಅಲ್ಪಸಂಖ್ಯಾತರ ಭಾವನೆ ಬರಲ್ಲ. ಇದು ನಾನು ಅಗ್ರಿಕಲ್ಚರ್ ಫೀಲ್ಡ್ ನಲ್ಲಿ ಇರೋದ್ರಿಂದ ಹಾ. ರಾಜಕೀಯಕ್ಕೆ ಬಂದ್ಮೇಲೆ ಬೇರೆ ಬಟ್ ನಾನು ಆ ಭಿನ್ನ ಭಾವ ಯಾವತ್ತೂ ಮಾಡಿಲ್ಲ. ಸೊ ಅಲ್ಪಸಂಖ್ಯಾತರು ಎಲ್ಲರ ಜೊತೆ ಇವನ್ ಮೇಜರ್ ಬಂಕಾಪುರ್, ಸೊ ನಾ ಡೈಲಿ ರೋಟೀನ್ ಬರೋದೇ ಅಲ್ಲಿ. ಸೊ ಎಲ್ಲರೂ ನನ್ನ ಜೊತೆ ಚೆನ್ನಾಗಿದ್ದಾರೆ, ಕೆಲವೊಬ್ರು ನನ್ನ ಜೊತೆ ಇವನ್ ಬಿಸ್ನೆಸ್ ನಲ್ಲೂ ಇದ್ದಾರೆ. ಸೊ ಆ ಭಾವನೆ ನಾನು ಎಂದೂ ವ್ಯಕ್ತಪಡಿಸಿಲ್ಲ, ಅವರು ಆ ಭಾವನೆಯಿಂದ ಯಾವತ್ತೂ ನೋಡಿಲ್ಲ. ನಾನು ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ.